ರಾಮನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಒಂದು ಇತಿಹಾಸ ಇದೆ. ಹಾಗಾಗಿ ಈ ಏನು ದೇವಸ್ಥಾನದ ವ್ಯವಸ್ಥೆಗೆ ತ್ರಿಕಾಲ ಬಲಿ ಇದೆ. ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಶ್ರೀ ಕ್ಷೇತ್ರ ರಾಮೇಶ್ವರ ದೇವಸ್ಥಾನ ಇಟಗಿ ಇದರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದರ ಅದ್ದೂರಿತನ ಹೇಗಿರುತ್ತೆ, ಅಲ್ಲಿ ರಥ, ಸಣ್ಣ ರಥ ಇರುವುದು, ದೊಡ್ಡ ರಥ ಇರುವುದು, ಯಾವ ರೀತಿ ಎಳಿತಾರೆ, ಎಲ್ಲದರ ಸಂಪೂರ್ಣ ಮಾಹಿತಿನೂ ನಿಮ್ಗೆ ತೋರಿಸುವ ಪ್ರಯತ್ನ ನಮ್ ಶಿವನೇ ಶೇಮುಲಿಂಗೆ ಎಲ್ಲ ಗಂಡ್ಲ ಶಿವ. ಇವತ್ತು ನಮ್ಮ ಇಟಗಿ ಊರಿನಾಗ ರಾಮೇಶ್ವರ ಜಾತ್ರೆ ನಡೀತಾ ಇದೆ ಗಂಡ್ಲ. ಎಲ್ರಿಗೂ ಸ್ವಾಗತ ಸುಸ್ವಾಗತನ ಕೋರ್ತಾ ಹನ್ನೆರಡು ಮಾತನ್ನ ಮುಗಿಸಿದ್ದೀನಿ ಶಿವ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಸಿದ್ದಾಪುರದಿಂದ ಕುಮಟಾ ಮಾರ್ಗವಾಗಿ ಪ್ರಯಾಣಿಸುವಾಗ 14 ಕಿಲೋಮೀಟರ್ಗಳ ನಂತರದಲ್ಲಿ ಶ್ರೀರಾಮೇಶ್ವರ ದೇವಾಲಯದ ದ್ವಾರ ಬಾಗಿಲು ಸಿಗುತ್ತದೆ. ಇಲ್ಲಿಂದ ಮುಂದೆ ಸಾಗಿದಾಗ 2 ಕಿಲೋಮೀಟರ್ಗಳ ನಂತರ ಶ್ರೀರಾಮೇಶ್ವರ ದೇವಾಲಯವು ಕಾಣಸಿಗುತ್ತದೆ. ವೀಕ್ಷಕರೇ ನಮಸ್ಕಾರ. ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ತಾಲೂಕಿನ ಇಟಗಿ ಹಳೆಯ ಇಷ್ಟಿಕಾಪುರ ಅಂದ್ರೆ ಇಂದಿನ ಇಟಗಿ ಅಂತ ಏನ್ ಕರಿತೀವಲ್ಲ, ಅಲ್ಲಿನ ಶ್ರೀರಾಮೇಶ್ವರ ಮತ್ತು ಸೀತಮ್ಮ ನೆಲೆಸಿರುವಂತಹ ಐತಿಹಾಸಿಕ ಮಧ್ಯದಲ್ಲಿ ಅಲ್ಲಿನ ಜಟಕಪ್ಪ ದೇವರ ದೇವಸ್ಥಾನವು ಕಾಣಸಿಗುತ್ತದೆ. ಅಲ್ಲಿಯ ಜನರ ಪ್ರಕಾರ ಜಟಕಪ್ಪನವರು ಆ ಕ್ಷೇತ್ರದ ಕ್ಷೇತ್ರಪಾಲಕ ಎನ್ನುವುದು ಪ್ರತೀತಿಯಲ್ಲಿದೆ. ಯಾವುದೇ ದೇವರು ಸಂಚಾರವನ್ನು ಮಾಡುವಾಗ ಕ್ಷೇತ್ರಪಾಲನದ ಜಟಕಪ್ಪನವರ ಅನುಮತಿಯನ್ನು ಪಡೆದುಕೊಂಡು ಹೋಗಬೇಕು ಎನ್ನುವುದು ಇಲ್ಲಿನ ಸುತ್ತಮುತ್ತ ಜನರ ನಂಬಿಕೆಯಲ್ಲಿದೆ. ಪ್ರಿಯ ವೀಕ್ಷಕರೇ, ಪ್ರತಿ ವರ್ಷವೂ ನಡೆಯುವ ಜಾತ್ರಾ ಮಹೋತ್ಸವದ ರಥವನ್ನು ಬಿಳಿಗಿ ಸೀಮೆಯ ಭಕ್ತಾದಿಗಳು ಅಲಂಕರಿಸುವ ಒಂದು ಸುಂದರ ನೋಟವನ್ನು ನೀವು ಕಣ್ತುಂಬಿಕೊಳ್ಳಬಹುದು. ಈ ಜಾತ್ರೆಯಲ್ಲಿ 2 ತರಹದ ರಥಗಳು ಕಾಣಸಿಗುತ್ತವೆ. ಜಾತ್ರೆಯ ಮೊದಲನೇ ದಿನದಂದು ಹೂವಿನ ರಥವನ್ನು ಎಳೆಯಲಾಗುವುದು. ಜಾತ್ರೆಯ 2ನೇ ದಿನದಂದು ಸಾಂಪ್ರದಾಯಿಕವಾಗಿ ಭಕ್ತಾದಿಗಳೆಲ್ಲ ಸೇರಿ ಮಹಾರಥವನ್ನು ದೇವಸ್ಥಾನದ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲಾಗುವುದು. दक्षिणी मात्र मुक्तान कृत्वा तस्मिन् उदके पवित्रे निधायात्मि पूरयित्वास्त्रयों दुष्टानां काभ्यां उदके पवित्रे गृहीत्वा चित्यादिवत् पूजान्तानेन पाणिनादादिरेवाभिः अपस्त्रिप्रोक्षामन्त्राणां कृत्वा ओं ब्रह्मन् ब्रह्मासि नमस्ते ब्रह्मन् ब्रह्मणे नमः गन्धासकलाराधने स्तुवर्चिनमस्तु अग्निस्सत्स्पृश्य पश्चाच्चरुपात्रं ध्यायां देवसत्त्वासहित प्रसविष्णुमोद्भाव्यां पूर्णोक्ताभ्यां रामेश्वराय इष्टं निरूपामि देवसत्त्वासहित प्रसविष्णुमोद्भाव्यां पूर्णोक्ताभ्यां रामेश्वराय ಊರು ಹೊಸೂರು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 8-10 ವರ್ಷ ಮೇಲಾಯ್ತು ಇಲ್ಲಿ ಜಾತ್ರೆ ಬರ್ತಾ ಇದ್ದೀರಾ? ಇಲ್ಲಿ ಜಾತ್ರೆ ಜನಗಳು ಹೇಗೆ ಮೊದಲು ಕಡಿಮೆ ಆಗ್ತಿದ್ರೆ? ಇಲ್ಲ ಇಲ್ಲಿ ಇಟಗಿಯಲ್ಲಿ ಯಾವತ್ತೂ ಇಟಗಿಯಲ್ಲಿ ಒಂದೇ ತರ ಇರ್ತದೆ. ಅದು ಯಾವಾಗ ಪ್ರತಿ ವರ್ಷ ಸ್ವೀಟ್ ಅಂಗಡಿ ಇರ್ತಿದ್ದೀರಾ? ಹೌದು ಸ್ವೀಟ್ ಅಂಗಡಿ. ಥ್ಯಾಂಕ್ ಯು.
ನನ್ನ ಹೆಸರು ಅಣ್ಣಪ್ಪ ಮುಡಿವಾಗ. ಹೌದಾ ಸರ್, ಯಾವ ಊರು, ಎಲ್ಲಿಂದ ಬಂದಿರೋದು? ನನ್ ಬಿಳಿಗಿ. ಹೌದಾ? ಇಟ್ಗಿ ಜಾತ್ರೆ ಬಗ್ಗೆ ಏನಿಸ್ತದೆ ನಿಮ್ಗೆ? ಇಟ್ಟಿಗೆ ಜಾತ್ರೆ ಪ್ರತಿ ವರ್ಷ ಬಹಳ ಚಂದ ನಡೀತೈತಿ ಇಲ್ಲಿ ಜಾತ್ರೆ. ಎಲ್ಲರೂ ನಮ್ಮೂರ್ ಜಾತ್ರೆಯಿಂದ ಯಾರು ಬಿಡೋದಿಲ್ಲ, ಎಲ್ಲರೂ ಜಾತ್ರೆ ಬರ್ತಾರೆ. ಹೌದು. ಬಂದಿದ್ದೀರಿ ಇವಾಗ? ಈಗ ನಾನು, ನಮ್ಮ ಮನೆಯವರು, ನನ್ನ ಮಗ. ಹೌದಾ? ಏನೇನು ಖರೀದಿ ಮಾಡಿದ್ರಿ ಈಗ? ಅವ್ರು ಏನು ಮಾಡ್ಲಿಲ್ಲ, ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದ್ವಿ. ಖರೀದಿ. ನನ್ನ ಹೆಸರು ಸವಿತಾ ಅಂತ ಹೇಳಿ. ಯಾವ ಊರು? ನನಗೆ ಇದೇ ಊರ ಇಟಿಗೆನೆ ಆಯ್ತು. ಏನ್ ಅನಿಸ್ತದೆ ಇಟ್ಗಿ ಜಾತ್ರೆ? ತುಂಬಾ ಖುಷಿ ಆಗ್ತಾ ಇದೆ. ನಾವೀಗ ಖರೀದಿ ಎಲ್ಲ ಮಾಡಿದ್ವಿ, ಗೊಂಬೆ ಮತ್ತು ಸುಮಾರು ಐಟಮ್ಸ್ ಎಲ್ಲ ಖರೀದಿ ಮಾಡಿದ್ವಿ. ಹೋಲಿಸಿದ್ರೆ ಈ ವರ್ಷ ರೇಟ್ ಕಾಸ್ಟ್ಲಿ ಇದೆ, ಆದ್ರೆ ಚೆನ್ನಾಗಿ ನಡೀತಾ ಇದೆ. ಎಷ್ಟು ತಂದಿದ್ರಿ ದುಡ್ಡು? ದುಡ್ಡು ಸ್ವಲ್ಪ ತಗೊಂಡು ಬಂದಿದ್ವಿ. ಸ್ವಲ್ಪ ಜಾಗಲ್ಲೇ ತಂದಿದ್ವಿ, ಸ್ವಲ್ಪನೇ ತಂದಿದ್ವಿ. ಖಾಲಿ ಆಯ್ತಾ ಅಥವಾ ಏನಾದ್ರು ನಮ್ಗೇನಾದ್ರು ಕೊಡ್ಸಕ್ಕೆ ಇಲ್ಲ, ಕೊಡ್ಸೋದಕ್ಕಿಂತ ನಾವು ಅಂದ್ರೆ ದೇವಸ್ಥಾನಕ್ಕೆಲ್ಲ ಇದ್ ಮಾಡ್ಬೇಕಲ್ಲ, ಸ್ವಲ್ಪ ಖರೀದಿ ಮಾಡಿದ್ವಿ. ಏನ್ ಅನಿಸ್ತದೆ ನಿಮ್ಗೆ? ಲಾಸ್ಟ್ ಕೊನೆದಾಗ ಹೇಳ್ಬೇಕಂದ್ರೆ ಇಟ್ಕಿ ಬಗ್ಗೆ, ನಮ್ಮ ಇಟ್ಕಿ ಜನತೆ ಬಗ್ಗೆ, ವರ್ಷ ಆಗುವಂತ ಜಾತ್ರೆ ಬಗ್ಗೆ. ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ಈ ಸರಿ. ಮತ್ತೆ ದುಡ್ಡಿನ ಪ್ರಾಬ್ಲಮ್ ಇದೆ, ಆದ್ರೂ ಖುಷಿ ಆಗ್ತಾ ಇದೆ. ಮಂಜುನಾಥ್ ನಾಯ್ಕ. ನಮ್ದು ಗೋಲ್ಗೋಡು, ನಾವು KDC ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತೇವೆ. ಹೌದಾ? ನಾವು ತುಂಬಾ ವರ್ಷದಿಂದ ಇಲ್ಲಿ ನಮ್ ಬ್ಯಾಂಕ್ ಇತ್ತು. ಅವಾಗ ನಾವು ಇಲ್ಲಿ ದೇವಸ್ಥಾನಕ್ಕೆ ತುಂಬಾ ನಡ್ಕೊಂಡು ಇಲ್ಲೇ ಇದ್ವಿ. ಈ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಅಪಾರವಾದಂತ ಶಕ್ತಿ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ನಾವು ಇಲ್ಲಿ ಬಂದ್ಮೇಲೆ ನಮಗೊಂದು ಇಲ್ಲಿಂದ ತುಂಬಾ ಒಂದು ಒಳ್ಳೇದಾಗಿದೆ, ಖುಷಿಯಾಗಿದೆ. ಈಗ ಜಸ್ಟ್ ಬಂದ್ರ ನೀವು? ಈಗ ಜಸ್ಟ್ ಬಂದ್ವಿ. ಹೌದಾ? ಯಾರ್ಯಾರು ಬಂದ್ರಿ ಸರ್? ನಾವು ನನ್ನ ಮಗನ್ ಕರ್ಕೊಂಡ್ ಬಂದ್ವಿ. ಬ್ಯಾಂಕ್ ಅವ್ರು ಅಂತ ಹೇಳ್ತೀರಾ? ದುಡ್ಡು ಯಾವ್ದ್ರಲ್ಲಿ ತಂದಿರ್ತೀರಾ? ನಾವು ಬ್ಯಾಂಕ್ ಅಂದ್ಮೇಲೆ ನಾವು ನಮ್ ಸೆಕ್ಯೂರಿಟಿ ಮೂಲಕನೇ ಬಂದಿರ್ತೀವಲ್ಲ. ಹೌದಾ? ಕೇಳ್ಬೇಕಾಗ್ತದೆ. ಏನಕ್ಕೆ ಅಂತ ಕೇಳಿದ್ರೆ ತಗೋಬೇಕಲ್ಲ ಸರ್, ಫ್ಯಾಮಿಲಿ ಅಂತಂದ್ರೆ ಈಗ ಮಕ್ಕಳಿಗೆ ಆಟಿಕೆ ಅದು ಇದು ಕೊಡ್ಸ್ಬೇಕಾಗ್ತದೆ, ನೀವು ಅದನ್ನ ತಗೋಬೇಕಾಗ್ತದೆ. ಬ್ಯಾಂಕ್ ಅವ್ರ ಅಂದ ತಕ್ಷಣ ಯಾವ್ದ್ರಲ್ಲಿ ತಿನ್ಸದೆ ಮಾಡೋದೆ ಎಲ್ಲ ಒಳ್ಳೇದೇ. ನಮ್ಮ ಇಟ್ಗಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಬಗ್ಗೆ ಮಾತಾಡೋಂಗೆಲ್ಲ ಇಲ್ಲ. ಇದು ಅಪಾರ ಶಕ್ತಿಯಾದಂತ ಕ್ಷೇತ್ರ. ಇದು ಶಿವಾಲಯ ದೇವಸ್ಥಾನ, ಇಟ್ಕಿ ರಾಮೇಶ್ವರ ಅಂದ್ರೆ ಕಾಶಿಯಲ್ಲಿ ಏನು ಇದೆ ಅದಕ್ಕೆ ಹೆಚ್ಚಿಗೆ ಬಲಿಯಾಗಂತ ದೇವಸ್ಥಾನ. ಒಳ್ಳೆ ಶಕ್ತಿಯಾದ ದೇವಸ್ಥಾನ, ಒಳ್ಳೆ ಭಕ್ತರು ಬರ್ತಾರೆ, ಒಳ್ಳೆ ಕಾರ್ಯಕ್ರಮಗಳು ನಡೀತವೆ, ಒಳ್ಳೆ ಸಂಘಟನೆ ಉಂಟು, ಅಧ್ಯಕ್ಷರು ಒಳ್ಳೆ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಾಮೇಶ್ವರ ನಿಮ್ಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಇಟ್ಕಿ ರಾಮೇಶ್ವರ ದೇವಸ್ಥಾನ ಜಾತ್ರೆ ಒಂದು ಅದ್ದೂರಿಯಾಗಿ ನಡೆಯುವುದು ಅಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷತೆಗಳನ್ನ ನಮ್ಮ ಕೃಷಿ ಪರ್ವದ ಅಧ್ಯಕ್ಷರು ಆದ ಗೋವಿಂದರಾಜ್ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ಮಾತಾಡ್ಸೋಣ. ಈ ಜಾತ್ರೆ ಬಗ್ಗೆ ಇರುವುದು, ಮುಂದೆ ನಡೆಯುವಂತ ಕಾರ್ಯಕ್ರಮ, ಅಷ್ಟಬಂಧ ಕಾರ್ಯಕ್ರಮ ಬಗ್ಗೆ ಸಂಪೂರ್ಣ ಮಾಹಿತಿನ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಒಂದು ಇವತ್ತಿನ ಬೇಟೆ ಹೇಗೆ ಅಂದ್ರೆ, ನಾನು ಜಾತ್ರೆಗೆ ಬರ್ತಾ ಇದ್ದೆ, ತಾವು ಆ ಕಡೆಯಿಂದ ಧಾವಿಸಿದ್ವಿ. ನನಗೊಂದು ಸಂತೋಷ. ಇವರು ನಮ್ಮ ಈ ಇಟಗಿ ಜಾತ್ರೆಯ ಎಲ್ಲ ವಿಚಾರವನ್ನ 10 ಜನಕ್ಕೆ ತಿಳಿಸ್ಬಿಟ್ಟು ಭಕ್ತರ ಮನದ ಆಳದಲ್ಲಿ ನುಗ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷವಾದಂತ ವಿಚಾರ. ನಾನು ಈ ಕ್ಷೇತ್ರದಲ್ಲಿ ಈ ಇಷ್ಟಿಕಾಪುರದ, ಇದಕ್ಕೆ ಇಟಿಗೆ ಮತ್ತೊಂದು ಹೆಸರು ಇಷ್ಟಿಕಾಪುರ. ಈ ಕ್ಷೇತ್ರದಲ್ಲಿ ನಮ್ಮದು ಆದಂತ ಒಂದು ಪರಿವಾರನೂ ಇದೆ, ಸಂಘಟನೆಗಳು ಅಂತ ಇದೆ. ಈ ಎಲ್ಲ ಮುಖಾಂತರ ನಾವು ಇವತ್ತಿನ ದಿನಗಳಲ್ಲಿ ಜನಕ್ಕೆ ಸಂಕಷ್ಟಗಳಿಗೆ ಒದಗ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಒಂದು ಕ್ಷೇತ್ರ. ಇದನ್ನ ನಾವು ಹೆಚ್ಚಿನ ಅಭಿವೃದ್ಧಿ ಪಥದತ್ತ ಈ ದೇವಸ್ಥಾನದ ಕಮಿಟಿಯವರು ಹಾಗೂ ನಾವು ಮುನ್ನಡೆಯಲ್ಲಿ ಇಡ್ತಾ ಇದ್ದೀವಿ. ಇವತ್ತು ಈ ಪುರಾತನ ಕಾಲದ ವಿಚಾರದಲ್ಲಿ ನಾನು ಹೋದಾಗ, ಈ ದೇವಸ್ಥಾನದ ವಿಚಾರವಾಗಿ ನೋಡಿದಾಗ ಇದಕ್ಕೆ ಇಷ್ಟಿಕಾಪುರ ಅಂತ ಹೆಸರಿತ್ತು. ಆ ನಂತರದಲ್ಲಿ ದಿನಗಳು ಕಳೆದಾಗ ಇದಕ್ಕೆ ಇಟ್ಟಾಗಿ ಅಂತ ನಾಮಕರಣ ಸ್ಥಾನಿಕವಾಗಿ. ಈ ರೀತಿ ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ದೇವತಾ ಅನುಗ್ರಹದಲ್ಲಿ ಪುಷ್ಕರಣಿಯಿಂದ ಹಿಡಿದು ಸೋಮ ನದಿ ಅಂತ ಪಕ್ಕದಲ್ಲಿ, ಸೋಮ ನದಿಯ ತೀರದಲ್ಲಿ ಈ ರಾಮೇಶ್ವರನ ಇದು ಈ ಹೊರಗಡೆ ಎಲ್ಲೇ ಹೋದ್ರೂ ಸಹ ನಮ್ಮ ದೇಶದ ರಾಮೇಶ್ವರನ ಅಂದ್ರೆ ಯಾವ ರೀತಿ ಪ್ರಗತಿಯಲ್ಲಿ ಇದೆಯೋ ಆ ರಾಮೇಶ್ವರನಿಗೂ ಮಿಗಿಲಾದ ಶಕ್ತಿಯನ್ನು ಹೊಂದಿದಂತ ಕ್ಷೇತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಟಗಿಲಿ ಇದೆ ಅನ್ನೋದು ನಮ್ಗೆ ಹೆಮ್ಮೆ ವಿಚಾರ. ಇದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಹಾಗಂತ ಈ ಇಟಗಿ ಜಾತ್ರೆ ಇವತ್ತಿನ ವಿಚಾರದಲ್ಲಿ ನಾವು ಹೋದಾಗ ಈ ತೇರು ನಡೀತಕ್ಕಂಥದ್ದು ಇಕ್ಕೇರಿ ಮಹಾರಾಜನ ಹತ್ರ ಅವತ್ತಿನ ಕಾಲದಲ್ಲಿ ಇಕ್ಕೇರಿಯ ಅವನ ಸಪರ್ದಿಯಲ್ಲಿ ಬರ್ತದೆ ಇಟಗಿ. ಇಕ್ಕೇರಿಯಲ್ಲಿ ರಥವನ್ನ ಪೂಜೆ ಮಾಡಿ ರಥ ಹೊರಡಿಸಿ ಕುದುರೆ ಏರಿ ಇಲ್ಲಿ ಬಂದು ಅವನು ಇದು ಮಾಡ್ತಿದ್ದ. ಇದು
ಆ ಸಂಸ್ಥಾನದ ಒಂದು ಭಾಗ ಅಂತ ಹೇಳಿ ಪ್ರಗತಿಯಲ್ಲಿ ನಮ್ಮ ದೇವಸ್ಥಾನದ ಹಿಸ್ಟ್ರಿಯಲ್ಲೆಲ್ಲ ಬರುತ್ತೆ. ಇದ್ರ ಪಕ್ಕದಲ್ಲೇ ಹೊನ್ನಮ್ಮ ದೇವಸ್ಥಾನ. ಹೊನ್ನಮ್ಮ ಹೇಳುವಂಥವಳು ಅವ್ರ ಪತಿ ರಾಮಚಂದ್ರ ಅನ್ನೋನು ಇದನ್ನ ಅಂದ್ರೆ ಇರ್ತಕ್ಕಂಥ ದೇವಸ್ಥಾನವನ್ನ ಪ್ರಗತಿಯಲ್ಲಿ ಅಥವಾ ಅದನ್ನ ಹೆಚ್ಚಿನ ಒಂದು ಅಭಿವೃದ್ಧಿ ಪಥದತ್ತ ತಂದವರು ಗಂಡ ಹೆಂಡತಿ ಅಂತ ಹೇಳ್ಬೋದು, ಹೊನ್ನಮ್ಮ ಹಾಗೂ ರಾಮಚಂದ್ರ. ಆದ್ರಿಂದ ಇಲ್ಲಿ ರಾಮೇಶ್ವರ ಅಂತ ಹೆಸರು ಬಂತು. ಜಾತ್ರಾ ವಿಶೇಷಗಳ ಜೊತೆಗೆ ಒಂದು ಬಲಿ ಪೂಜೆ ಮಾಡುವಂತದ್ದು ಇದೆ, ಒಂದು ವಿಶೇಷವಾಗಿ ಒಂದು ಆಕರ್ಷಣೀಯವಾಗಿ ಇದೆ ಬಲಿ ಅರ್ಚೋದಿರ್ಬೋದು. ಅದ್ರ ಬಗ್ಗೆ ಒಂದು ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ಅಭಿವೃದ್ಧಿ ಅಥವಾ ಒಂದು ಧಾರ್ಮಿಕ ಚಿಂತನೆ ಇವೆಲ್ಲ ಇರ್ಬೇಕಿದ್ರೆ ಅಲ್ಲಿ ಪ್ರಬಲವಾದಂತಹ ಶಕ್ತಿ ಉತ್ಪಾದನೆ ಇರ್ಬೇಕಾಗಿದೆ. ಹೇಗೆ ಗುರುತ್ವ ಆಕರ್ಷಣೆ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೇಂದ್ರ ಬಿಂದು ಇರ್ಬೇಕಾಗಿದೆ. ಆ ಕೇಂದ್ರ ಬಿಂದು ಒಂದು ಶಕ್ತಿ ಇರ್ಬೇಕಾಗಿದೆ. ಆ ಶಕ್ತಿ ಸಂಪಾದನೆ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ನಡೀತಕ್ಕಂತ ಅರ್ಚನೆ ಪೂಜೆ ಇಂಥವುಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆ ಹೊಂದಿರುತ್ತೆ. ಆ ಪ್ರಕಾರ ನಾವುಗಳೆಲ್ಲ ಕೇಳ್ತಾ ಇದ್ದೇವೆ, ದೇವತೆಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಭಕ್ತಾದಿಗಳು ಹವಿಸ್ಸನ್ನ ಕೊಟ್ಟಾಗ ಬರುತ್ತೆ. ಹಾಗೆಯೇ ಈ ರಾಮೇಶ್ವರನ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವನ ಅನುಯಾಯಿ ಗಣಗಳೆಲ್ಲ ಇರ್ತವೆ. ಇಲ್ಲಿ ಗ್ರಾಮಗಳಲ್ಲಿ ಗಣಗಳಿದೆ. ಈಗ ಜಟಗ ಇತ್ಯಾದಿ ದೇವತೆಗಳು ಗಣಗಳು ಇವೆಲ್ಲ ಈ ಏರಿಯಾದ ಹಲವು ಕಡೆಗಳಲ್ಲಿ ಪ್ರತಿಷ್ಠಾಪನೆಗೊಂಡಿರುತ್ತೆ. ಅವೆಲ್ಲ ಅವನ ಅಡಿಯಲ್ಲಿ ಬಂದಿರುತ್ತೆ, ಅವನ ಆಡಳಿತ ವ್ಯಾಪ್ತಿಯಲ್ಲಿ ಬಂದಿರುತ್ತೆ. ಅಂತಹ ದೇವತೆಗಳೆಲ್ಲರೂ ಸಹ ಪ್ರತಿ ದಿನ 3 ಹೊತ್ತು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಪೂಜೆಯನ್ನ ಸ್ವೀಕರಿಸಿ ನಡೀತಕ್ಕಂಥ ವೇಳೆ ಆಗಿರುತ್ತೆ. ಆ ವೇಳೆಗೆ ಬಲಿ ವೇಳೆ ಅಂತ ಹೇಳ್ತೀವಿ. ಎಲ್ಲ ದೇವತೆಗಳಿಗೆ, ಎಲ್ಲ ಗಣಗಳಿಗೆ, ಆ ಪರಮೇಶ್ವರನ ಗಣಗಳಿಗೆ ಆಹಾರ ಕೊಡ್ತಕ್ಕಂತಹ ವೇಳೆ, ಶಕ್ತಿ ಕೊಡ್ತಕ್ಕಂತಹ ವೇಳೆ. ಆ ರೀತಿಯಾದಂತಹ ಪೂಜೆಗೆ ನಾವು ಇಲ್ಲಿ ಬಲಿ ಅಂತ ಹೇಳ್ತೀವಿ. ಇದು ಈ ಧಾರ್ಮಿಕ ಯಾವುದೇ ಕ್ಷೇತ್ರದಲ್ಲಿ ನೀವು ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲೇ ಕೇಳಿ ಎಲ್ಲೂ ಈ ತ್ರಿಕಾಲ ಬಲಿ ಹೇಳುವುದಿಲ್ಲ. ಅದು ಈ ರಾಮೇಶ್ವರನಲ್ಲಿ ಮಾತ್ರ. ಅದು ಅನಾದಿ ಕಾಲದಿಂದ ಇವತ್ತಿನವರೆಗೂ ಒಂದು ದಿನವೂ ಚಾಚು ತಪ್ಪದೆ ನಡೆದಿರತಕ್ಕಂಥ ಕಾರ್ಯಕ್ರಮ. ಇವತ್ತಿಗೂ ಸಹ ಅದನ್ನ ಒಳ್ಳೆ ರೀತಿಯಲ್ಲಿ ಪುರೋಹಿತಾದಿಗಳು ಹೊಂದಿಸಿ ಕೊಡ್ತಾ ಇದ್ದಾರೆ. ಅದಕ್ಕೆ ತಾಳ, ಆಮೇಲೆ ಪಳ, ವಾದ್ಯ, ಚೆಂಡೆ ಇವುಗಳೆಲ್ಲವೂ ಸಹ 3 ಕಾಲದಲ್ಲೂ ಸಕಾಲದಲ್ಲಿ ಭಂಡಾರಿಗಳು ಬಂದು ಅದನ್ನ ಸೇವೆ ಅಂತೇಳಿ ನಡೆಸಿಕೊಡ್ತಾರೆ. ವೀಕ್ಷಕರು, ನಾವಿನ್ನು ಜಾತ್ರಾ ಮಹೋತ್ಸವದ ಬಗ್ಗೆ ಎಲ್ಲಾ ರೀತಿ ಮಾಹಿತಿಗಳು ನಿಮ್ಗೆ ಕೊಡ್ತಾ ಬರ್ತಾ ಇದ್ವಿ. ಅದ್ರ ಜೊತೆಗೆ ಅಷ್ಟಬಂಧ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅನ್ನೋದ್ರ ನಾವು ಈ ಕಮಿಟಿ ಅಧ್ಯಕ್ಷರು ಮಾತಾಡ್ಸೋದ್ ಮೂಲಕ ಅದಕ್ಕೆ ಯಾವ ರೀತಿ ತಯಾರಿಗಳು ನಡೀತಿದೆ, ಮುಂದೆ ಅದನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಅವರ ಮೂಲಕ ತಿಳ್ಕೊಳ್ಳೋಣ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಗೆ ಸ್ವಾಗತ ಕೊಡ್ಕೊಳ್ತೇನೆ. ನೀವು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಜಾತ್ರಾ ವಿಶೇಷತೆಗಳ ಜೊತೆಗೆ ಅಷ್ಟಬಂಧ ಕಾರ್ಯಕ್ರಮವನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು. ನಮಸ್ಕಾರ. ಈಗಾಗಲೇ ನೀವು ನಮ್ಮ ರಥೋತ್ಸವ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿ ಇದ್ದೀರಿ. ಇವತ್ತು ನಮ್ಮ ವಾರ್ಷಿಕ ರಥೋತ್ಸವ ಕಾರ್ಯಕ್ರಮ ಈಗಾಗಲೇ ಮಧ್ಯಾಹ್ನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮುಗಿದಿದ್ದಾವೆ. ಈಗ ರಾತ್ರಿ 12 ಗಂಟೆಗೆ ರಥವನ್ನು ಎಳೆಯುವಂಥ ಒಂದು ಕಾರ್ಯಕ್ರಮ ಅದು ಸಾಂಗವಾಗಿ ನಡೀತದೆ. ಇನ್ನೊಂದು ವಿಶೇಷವಾದ ವಿಚಾರ ಅಂದರೆ ಬರುವ ವಿಶ್ವಾವಸು ಸಂವತ್ಸರದ ಚೈತ್ರ ಶುದ್ಧ ಅಂದರೆ ಏಪ್ರಿಲ್ 2ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ನಮ್ಮ ದೇವಸ್ಥಾನದಲ್ಲಿ ರಾಮೇಶ್ವರ ಮತ್ತು ಅಮ್ಮನವರಿಗೆ ಅಷ್ಟಬಂಧ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈಗಾಗಲೇ 3-4 ತಿಂಗಳಿಂದ ಅದರ ತಯಾರಿಯಲ್ಲಿ ಇದ್ದೇವೆ. ನಮ್ಮ ಸೀಮಾದ್ಯಂತ ಒಂದು 10 ಮಾಗಣೆಗಳು ಅಂದರೆ ಸಿದ್ದಾಪುರದ ಭಾಗದ ತಾಲೂಕಿನ ಮುಕ್ಕಾಲು ಭಾಗ ನಮ್ಮ ಸೀಮಾ ದೇವಸ್ಥಾನಕ್ಕೆ ಇರ್ತದೆ. ಹಿಂದಿನಿಂದ ನಡ್ಕೊಂಡು ಬಂದಂತೆ ಎಲ್ಲ ಮಾಗಣೆಗಳು ಒಂದು 10 ಮಾಗಣೆಗಳಿಗೆ ನಾವೆಲ್ಲರಿಗೂ ಈ ಮನವಿ ಪತ್ರವನ್ನು 2-3 ತಿಂಗಳ ಹಿಂದೆ ಅವರಿಗೆ ಮುಗಿಸಿದ್ದೇವೆ ಜನರಿಗೆಲ್ಲ. ಅದರ ನಂತರ ನಾವೊಂದು ಟೀಮ್ ಮಾಡ್ಕೊಂಡು ಒಂದು 10 ಜನರ ಒಂದು ಟೀಮ್ನಲ್ಲಿ 3-4 ಟೀಮ್ ಮಾಡ್ಕೊಂಡು ಪ್ರತಿ ಹಳ್ಳಿಗೂ ಓಡಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಮನವರಿಕೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ. ಈ ಅಷ್ಟಬಂಧ ಕಾರ್ಯಕ್ರಮದ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೊಡುವಂಥದ್ದು. ಅದು ಆ ತಯಾರಿಯನ್ನು ನಾವು ಮುಗಿದಿದೆ. ಮತ್ತು ಎಲ್ಲ ಕರೆಯನ್ನು ಅಂದರೆ ಇನ್ವಿಟೇಷನ್ ಎಲ್ಲ ಕೊಟ್ಟಾಗಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಕೆಲವು ಕಾರ್ಯಕ್ರಮಕ್ಕೆ 1.5 ಕೋಟಿ ರೂಪಾಯಿ ನಮ್ಮ ಬೆಳೆಗಾರರ ಹತ್ರ ಅಂದರೆ ಒಟ್ಟು ಮಾಡೋದು ಕಷ್ಟ. ಯಾಕಂದರೆ ಅವ್ರ ಪರಿಸ್ಥಿತಿಗೆ ಗಂಭೀರ ಇದ್ದಾಗ, ಯಾಕಂದ್ರೆ ನಮ್ಮದು
ನಾವು ಬೆಳೆಗಾರರಿಗೆ ನಮಗೂ ಆ ಅನುಭವ ಇದೆ. ಹಾಗಾಗಿ ನಾವು ಬಿಸ್ನೆಸ್ ಅನ್ನು ಆಮೇಲೆ ಬೇರೆ ಬೇರೆ ಉದ್ಯೋಗದಲ್ಲಿದ್ದರು, ಆಮೇಲೆ ಕೆಲವು ಇಲ್ಲಿಯ ಜನರು ಹೊರಗಡೆ ಫಾರಿನ್ನಲ್ಲಿರುವಂಥವ್ರು, ಹೀಗೆ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಲುವಾಗಿ ನಾವೇನು ಮಾಡಿದ್ವಿ, ವೆಬ್ಸೈಟ್ ಮಾಡಿದ್ವಿ ರಾಮೇಶ್ವರ. ಇದ್ರ ಸಲುವಾಗಿ ಯೂಟ್ಯೂಬ್ ಚಾನಲ್ ಹಾಕುವಂತ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ ಬಗ್ಗೆ ಎಲ್ಲದರಲ್ಲೂ ಬರ್ತದೆ. ನಮ್ಮಲ್ಲಿ ಏನು ತೋರಿಸೋ ಪ್ರಯತ್ನ ಕಾರ್ಯಕ್ರಮ ಏನು ನಡೀತಾವೆ ಎಲ್ಲದೂ ಅಲ್ಲಿ ಬರ್ತದೆ. ಮತ್ತು ಈ ವಿಚಾರನು ಸ್ಪಷ್ಟವಾಗಿ ಯಾವ ರೀತಿ ಇರ್ತದೆ. ಹಾಗಾಗಿ ಸದ್ಭಕ್ತರು ರಾಮೇಶ್ವರನ ಅನುಗ್ರಹ ಅವರಿಗೆ ರಾಮೇಶ್ವರ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಈ ಒಂದು ಕಾರ್ಯದಲ್ಲಿ ಸಹಕಾರ ಕೊಟ್ಟರೆ ನಮ್ಮ ಒಂದು ಯೋಜನೆ ಸಂಪೂರ್ಣವಾಗಿ ನಿರಾಟಂಕವಾಗಿ ನಡೀತದೆ ಅನ್ನೋ ಒಂದು ಆಶೆ ನಮಗೆ. ನಾವು ರಾಮೇಶ್ವರನ ನಂಬಿಕೊಂಡು ಹೊರಟವರು, ಅವನ ಅನುಗ್ರಹ ನಮಗೆ ಯಾವಾಗ ಇದೆ ನಾವು ಭರವಸೆ ಇಟ್ಕೊಂಡವು. ಹಾಗಾಗಿ ಈ ಕಾರ್ಯಕ್ರಮ ಚಂದವಾಗಿ ನಡೀತದೆ ಹೇಳೋ ಒಂದು ಭರವಸೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಇನ್ನೊಮ್ಮೆ ಹೇಳೋದಂದ್ರೆ, ಈ ರಾಮೇಶ್ವರನ ಭಕ್ತರು ಎಲ್ಲೆಲ್ಲಿದ್ದೀರಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು. ಬರೀ ಅಂದರೆ ಹಣ ಕ್ರೋಢೀಕರಣ ಒಂದೇ ಅಲ್ಲ, ಮಾನವ ಸಂಪನ್ಮೂಲದ ಅವಶ್ಯಕತೆ. ಆ ಕಾರ್ಯಕ್ರಮದಲ್ಲಿ 13 ದಿವಸ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು 106 ಜನ ಕಾರ್ಯಕರ್ತರ ನಮಗೆ ಅವಶ್ಯಕತೆ ಪ್ರತಿ ದಿವಸ. ಹಾಗೆ ಅದು ನಮಗೆ ಮುಖ್ಯ. ಮತ್ತು ಇನ್ನೊಂದು ಯೋಜನೆ ಅಂದರೆ, ಈ ಅಷ್ಟಮದ ಸಲುವಾಗಿ ನಾವೇನು ಸೀಮಾದ್ಯಂತ ಓಡಾಡಿದ್ದೀವಿ, ಅವರು ನಿರಂತರವಾಗಿ ನಮ್ಮ ದೇವಸ್ಥಾನಕ್ಕೆ ಬರೋ ಹತ್ತಾರು ಮಕ್ಕಳು ಯೋಜನೆ ನಿರಂತರವಾಗಿ ಅಂದರೆ ಯಾವ ಒಂದು ತ್ರಿಕಾಲ ಬಳಿ ವ್ಯವಸ್ಥೆ ಏನಿದೆ ಅದಕ್ಕೆ ಕಾಲಕ್ಕೆ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ ಸ್ವಾಭಾವಿಕವಾಗಿ. ಹಾಗಾಗಿ ನಿರಂತರವಾಗಿ ಸೀಮಾ ಭಕ್ತರ ನಡೀಕೊಂಡಿದ್ರೆ ಆದಾಯ ಇಲ್ಲ ಅಂದರೆ, ಹಿಂದೆ ರಾಜರ ಕಾಲದಲ್ಲಿ ನಿರ್ಮಾಣ ಅಂತ ದೇವಸ್ಥಾನ ಇದು ಉದ್ಭವಲಿಂಗ ಅಂದರೆ ಪ್ರತಿಷ್ಠಾಪನೆ ಮಾಡಿದಂತಹ ರಾಮೇಶ್ವರ ಅಲ್ಲ, ತಾನೇ ಉದ್ಭವ ಆಗಿದ್ದು ರಾಮನೇ ಪ್ರತಿಷ್ಠಾಪನೆ ಮಾಡಿದಾನೆ ಅಂತ ಒಂದು ಇತಿಹಾಸ ಇದೆ. ಹಾಗಾಗಿ ಈ ಏನು ದೇವಸ್ಥಾನದ ವ್ಯವಸ್ಥೆಗೆ ತ್ರಿಕಾಲ ಬಲಿ ಇದೆ. ತ್ರಿಕಾಲ ಬಲಿ ಅಂದರೆ ಈಶ್ವರನ ಗಣಗಳಿಗೆ ಬಿಲ್ವಪತ್ರೆ, ಅಕ್ಕಿ ಸಮೇತ ಭತ್ತ, ಆಮೇಲೆ ನೀರು, ಆಮೇಲೆ ಡೋಲು, ಹೊಳ, ದೇವಿಗೆ. ಮೊದಲು ಪಂಚವಾದ್ಯ ಇತ್ತು, ಈಗ ಆ ವ್ಯವಸ್ಥೆ ಇಲ್ಲ. ಆದರೆ ತ್ರಿಕಾಲ ಬಲಿ ಅಂದರೆ ಬೆಳಗ್ಗೆ 8ವರೆಗೆ, ಮಧ್ಯಾಹ್ನ 12ವರೆಯಿಂದ 1 ಗಂಟೆ ಒಳಗೆ, ಸಾಯಂಕಾಲ 7ರಿಂದ 8 ಗಂಟೆ ಒಳಗೆ ನಾವು ಬಿಡ್ತಾ ಇದ್ದೀವಿ. ಅಂದರೆ ಈ ಬಲಿ ವ್ಯವಸ್ಥೆ ಒಬ್ಬರು ಅವರ ಮುಖ್ಯ ಅರ್ಚಕರು, ಅವರಿಗೆ ಸಹಾಯಕರು, ಆಮೇಲೆ ವಾದಿದವರು, ಅಂದರೆ ಒಟ್ಟು 5 ಜನ ಒಂದೇ ಸಮಯದಲ್ಲಿ ಇರಬೇಕು. ಇದು ವಿಶೇಷ. ಒಬ್ಬರು ಮೊದಲು ಬಂದರೂ ಆಗೋದಿಲ್ಲ, ಒಬ್ಬರು ಲೇಟಾಗಿ ಬಂದರೂ ಆಗೋದಿಲ್ಲ. ಹಾಗಾಗಿ ಒಗ್ಗಟ್ಟಿನಿಂದ ಹೋಗುವಂತ ಒಂದು ವಿಚಾರ. ಇದು ಕೇಳಲ್ಪಟ್ಟೆ, ಇದು ಯಾವ ದೇವಸ್ಥಾನದಲ್ಲೂ ಈ ರೀತಿ ನಡೆಯಲ್ಲ. ಇದು ಈ ಒಂದು ಪದ್ಧತಿ ನಮ್ಮ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬಹುದೇನು. ಯಾಕಂದ್ರೆ ನಾವು ಕೇಳುವಂತೆ ಎಲ್ಲೂ ಇಲ್ಲ ಇದು. ಇವಾಗ 3 ಹೊತ್ತು 365 ದಿವಸ ಅಂದ್ರೆ ಮಳೆಗಾಲ, ಚಳಿಗಾಲ, ಬಿಸಿಲಿಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದ ಕಾಲದಲ್ಲೂ ಅದನ್ನು ಇಟ್ಕೊಂಡು ಬಂದಿದ್ದಾರೆ ಹೇಳೋದು ನಮಗೆ ಹೆಮ್ಮೆ ಹಿಂದಿನವರು. ಈಗ ಅದನ್ನು ನಾವು ತ್ರಿಕಾಲ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.